ಹುಡುಮೆ ಹಾ ಯಾರೇ ಕೊರ್ಗಾಡ್ತಿರೋದು? ಇನ್ಯಾರು ನಿಮ್ಮಮ್ಮ? ಅದು ನಿಧಾನಕ್ಕೆ ಹೇಳು, ಅವ್ರು ಕೇಳಿಸ್ಕೊಂಡ್ರೆ ಮನ್ಸಿಗೆ ಬೇಜಾರಾಗಲ್ವಾ? ಸ್ವಂತ ಮಗಳು ತರ ನೋಡ್ಕೊಂಡಿದ್ದಾರೆ. ನಿಮ್ಮಮ್ಮ ನಮ್ಮಮ್ಮ ಅಂತ ಯಾಕೆ ಭೇದ ಭಾವ ಮಾಡಿ ಮಾತಾಡ್ತೀಯಾ? ನಮ್ಮ ಅಪ್ಪನೂ ಇಲ್ಲ, ಇರೋದೇ ನಮ್ಮಮ್ಮ ಒಂದೇ. ಸಾಯ ತನಕ ಚೆನ್ನಾಗಿ ನೋಡ್ಕೊಬೇಕಾಯ್ತಾ? ನಿನಗೇನ್ ಕಮ್ಮಿ ಮಾಡಿದಾರ ಅವರು? ಅವ್ರು ಕಣ್ಣೀರ್ ಹಾಕಿದ್ರು ಆ ಶಾಪ ನಮಗೆ ತಡ್ದಂಗೆ ಇರುತ್ತೆ ಅನ್ಕೊಂಡಿದ್ಯಾ? ಮುಗೀತಾ ನಿಂದು? ನಿಮ್ಮಮ್ಮ ನಾನು ಚೆನ್ನಾಗಿ ನೋಡ್ಕೊಂತಿರೋದೇ ನನಗೆ ಪ್ರಾಬ್ಲಮ್ ಆಗಿರೋದು. ಅವರಿಗೆ 6 ತಿಂಗಳಿಂದ ಮಂಡಿ ನೋವು ಬಂದಿದೆ. ನಿನ್ನ ಹತ್ರ ಹೇಳ್ತೀನಿ ಅಂತ ಅಂದ್ರೆ ಹೇಳ್ಬೇಡ, ಅವ್ನಿಗೆ ಇರೋ ಕಷ್ಟನೇ ಸಾಕು ಅಂತಾರೆ. ನಾನು ಒಬ್ಬಳೆ ಎಷ್ಟು ಅಂತ ನೋಡೋಣ, ನಿನ್ನೆ ರಾತ್ರಿಯಿಂದ ಮಲಗಿಲ್ಲ. ಹೌದಡುಮೆ, ಹಿಂದೆ ಮುಂದೆ ನೋಡ್ದೇನೆ ಮಾತಾಡ್ಬಿಟ್ಟೆ ಕಣಕ್ಕೆ, ಕ್ಷಮಿಸ್ಬಿಡು. ಇವಾಗ ಏನ್ ಮಾಡೋಣ? ಅದಕ್ಕೆ ಏನ್ ಮಾಡ್ತೈತೆ ಅಮ್ಮ? ಅದಕ್ಕೆ ಇನ್ನೇನ್ ಮಾಡಕ್ಕಾಗುತ್ತೆ? ಇದೆಲ್ಲ ವಿಚಾರಿಸ್ತೇ. ನೀನ್ ಯಾವ ಹಾಸ್ಪಿಟ್ಲಿಗೆ ಹೋದ್ರು ಆಪರೇಷನ್ ಮಾಡೋದೇ ಅದು ಫೈನಲ್ ಅಂತಾರೆ. ಈ ಅಮ್ಮ ನೋಡಿದ್ರೆ ಆಪರೇಷನ್ ಮಾಡಿಸ್ಕೊಳಕ್ ಎದುರ್ತೈತೆ. ಅದಕ್ಕೆ ನಾನು ಒಂದು ಕೆಲಸ ಮಾಡೋಣ ಅನ್ಕೊಂಡಿದ್ದೀನಿ. ಬಾ ಜಲ್ದಿ ರೆಡಿ ಆಗ್ಬಾ. ಎಲ್ಲಿ ಡುಮೆ? ನಾವು ನಮ್ಮ ಅತ್ತೆನ ಕರ್ಕೊಂಡ್ ಬಂದಿದ್ದು ಬೆಂಗಳೂರು JP ನಗರದಲ್ಲಿರೋ ಬೆಂಗಳೂರು ಪೇನ್ ಕ್ಲಿನಿಕ್ ಅಲ್ಲಿ. ಯಾವುದೇ ರೀತಿ ಆಪರೇಷನ್ ಇಲ್ಲದೆ ಬರೀ ಒಂದೇ ಇಂಜೆಕ್ಷನ್ ಅಲ್ಲಿ ಮಂಡಿ ನೋವನ್ನ ಕ್ಯೂರ್ ಮಾಡ್ತಾರಂತೆ. ಅದು ಅಲ್ಲದೆ ಅಲ್ಲಿ 20,000ಕ್ಕಿಂತ ಹೆಚ್ಚಿನ ಜನ ಯಾವುದೇ ರೀತಿ ಸರ್ಜರಿ ಮಾಡಿಸ್ಕೊಂಡೇನೆ ಮಂಡಿ ನೋವು ವಾಸಿ ಮಾಡ್ಕೊಂಡಿದ್ದಾರೆ. ಇದು ಬರೀ 1 hour ಪ್ರೊಸೆಸ್ ಅಷ್ಟೇ ಅಂತೆ. ಇಲ್ಲಿರೋ ಸ್ಪೆಷಲೈಸ್ಡ್ ಡಾಕ್ಟರು ವಯಸ್ಸಾಗ್ತಿದ್ದಂಗೆ ಮಂಡಿ ನೋವು ಬರೋದು ಕಾಮನ್ನು, ಇದು ಯಾವ ಕಾರಣಕ್ಕೋಸ್ಕರ ಬರುತ್ತೆ, ಇದಕ್ಕೆ ಏನು ಸೊಲ್ಯೂಷನು, ಇದಕ್ಕೆ ಯಾವ ಥರ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಹೇಳಿ ಪೇಷಂಟ್ ಕೂರಿಸ್ಕೊಂಡು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಫರ್ದರ್ ಟ್ರೀಟ್ಮೆಂಟ್ ಕೊಡ್ತಾರಂತೆ. ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ರಿಲೇಟಿವ್ಸ್ ಅಲ್ಲಿ ಇದೇ ಥರ ಪ್ರಾಬ್ಲಮ್ ಯಾರು ಸಫರ್ ಮಾಡ್ತಿದ್ರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಇದು ಅವ್ರಿಗೆ ತುಂಬ ಯೂಸ್ ಆಗುತ್ತೆ. ಥ್ಯಾಂಕ್ ಯು.